ಹೆಲೋ ಫ್ರೆಂಡ್ಸ್, ಸ್ಟಡಿ ಕರ್ನಾಟಕ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇದು ಮ್ಯಾಥಮೆಟಿಕ್ಸ್ ಸೀರೀಸು. ಅದರಲ್ಲಿ ಫಸ್ಟ್ ಒನ್ನು 8th ಗ್ರೇಡ್ದು NCERT ಇದು ಚಾಪ್ಟರ್ನ ಕವರ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಸ್ಕ್ವೇರ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಮೊದಲಿನ ಹಳೆ ಬುಕ್ಕಲ್ಲಾದರೆ ನಿಮಗೆ ಸ್ಕ್ವೇರ್ಸ್ದು ಸಪ್ರೇಟು, ಕ್ಯೂಬ್ಸ್ದು ಸಪ್ರೇಟ್ ಇರ್ತಿತ್ತು. ಬಟ್ ಇವಾಗ ಹೊಸ ಅಡಿಷನಲ್ಲಿ ಇವೆರಡು ಒಂದೇ ಚಾಪ್ಟ್ರಲ್ಲಿ ಬರುತ್ತೆ. ಚಾಪ್ಟರ್ ನಂಬರ್ 1 ಅ ಸ್ಕ್ವೇರ್ ಆ್ಯಂಡ್ ಅ ಕ್ಯೂಬ್. ಇದನ್ನು ನಿಮಗೆ ಹೆಂಗೆ ತಿಳಿಸ್ಕೊಟ್ಟಿದ್ದಾರೆ ಅಂದರೆ, ಒಂದು ಚೆನ್ನಾಗಿರೋ ಸ್ಟೋರಿನ ಕ್ರಿಯೇಟ್ ಮಾಡಿದ್ದಾರೆ. ಆ ಸ್ಟೋರಿ ಮೂಲಕ ಸ್ಕ್ವೇರ್ಸ್ ಆ್ಯಂಡ್ ಕ್ಯೂಬ್ಸು ಹೆಂಗೆ ಬರುತ್ತೆ ಅಂತಲೂ ಹೇಳ್ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಸ್ಟಾರ್ಟ್. ಅ ಕ್ವೀನ್ ರತ್ನಮಂಜರಿ ಹ್ಯಾಡ್ ಅ ವಿಲ್ ರಿಟನ್ that described her fortune of ratna, precious stones, and also included a puzzle. Her son Koishinam and their 99 relatives were invited to the reading of her will. ಓಕೆ, ಈ ಸ್ಟೋರಿ ಒಬ್ಬರು ರಾಣಿ ರತ್ನಮಂಜರಿ ಅನ್ನೋ ರಾಣಿಯವ್ರ ಮೇಲೆ ಇದೆ. ಅವರು ಒಂದು ವಿಲ್ ಬರೆದಿರ್ತಾರೆ. ಆ ವಿಲ್ಲಲ್ಲಿ ಅವರು ತಮ್ಮ ಹತ್ರ ಇರುವಂಥ ವಜ್ರ, ವೈಡೂರ್ಯ, ರತ್ನ ಇವೆಲ್ಲನೂ ಹೆಂಗೆ ಬೇರೆದವರಿಗೆ ಆಸ್ತಿನ ಹೆಂಗೆ ಕೊಡೋದು ಅದ್ರ ಮೇಲೆ ಮಾಡಿರ್ತಾರೆ. ಟೋಟಲಿ ಅವ್ರಿಗೊಬ್ಬ ಮಗ ಇರ್ತಾನೆ ಮತ್ತು 99 ಜನ ರಿಲೇಟಿವ್ಸ್ ಇರ್ತಾರೆ. ಈಗ ಅಕಸ್ಮಾತ್ ಅವರು ಡೈರೆಕ್ಟಾಗಿ ಅವ್ರ ಮಗನಿಗೆ ಕೊಟ್ಬಿಟ್ರೆ, ಇದು ಮುಂದೆ ಹೇಳ್ತಾರೆ, ಶಿ ವಾಂಟೆಡ್ ಟು ಲೀವ್ ಆಲ್ ಆಫ್ ಹರ್ ರತ್ನಾಸ್ ಟು ಹರ್ ಸನ್, ಬಟ್ ಶಿ ನ್ಯೂ ದ್ಯಾಟ್ ಇಫ್ ಶಿ ಹ್ಯಾಡ್ ಡಿಡ್ ಸೊ ಆಲ್ ದೇರ್ ರಿಲೇಟಿವ್ಸ್ ವುಡ್ ಪೆಸ್ಟರ್ ಕ್ವಾಯ್ಸ್ನಾಮ್ ಫಾರ್ ಎವರ್. ಅಕಸ್ಮಾತ್ ಅವಳು ಅವ್ರ ಮಗನಿಗೆ ಎಲ್ಲ ಕೊಟ್ಟು ಹೋಗ್ಬಿಟ್ರೆ ಪಕ್ಕ ಅವ್ರ ರಿಲೇಟಿವ್ಸ್ ಅವನನ್ನು ಸುಮ್ಮನೆ ಬಿಡಲ್ಲ ಅಲ್ವಾ, ಅವ್ನು ಬದುಕಕ್ಕಂತೂ ಬಿಡೋದೇ ಇಲ್ಲ. ಶಿ ಹೋಪ್ಡ್ ದ್ಯಾಟ್ ಶಿ ಹ್ಯಾಡ್ ದೇರ್ taught him everything he needed to know about solving puzzles. She left the following note in her will. ಓಕೆ, ಹಾಗಾಗಿ ಅವಳೇನು ಮಾಡಿರ್ತಾಳೆ, ಅವನಿಗೆ ಪಝಲ್ ಹೆಂಗೆ ಬಿಡಿಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿರ್ತಾಳೆ. ಆ ವಿಲ್ ಜೊತೆಗೆ ಒಂದು ನೋಟ್ ಬರೆದಿರ್ತಾಳೆ. ಏನಂತ ಇರುತ್ತೆ, ಐ ಹ್ಯಾವ್ ಕ್ರಿಯೇಟೆಡ್ ಅ ಪಝಲ್. ಇಫ್ ಆಲ್ 100 ಆಫ್ ಯು ಆನ್ಸರ್ ಇಟ್ ಅಟ್ ದ ಸೇಮ್ ಟೈಮ್ ಯು ವಿಲ್ ಶೇರ್ ದ ರತ್ನ ಈಕ್ವಲಿ. ಅಂತಂದರೆ ಅವಳೇನು ಹೇಳ್ತಾಳೆ, ನಾನೊಂದು ಪಝಲ್ ಕ್ರಿಯೇಟ್ ಮಾಡಿದ್ದೀನಿ. ಈ ಪಝಲ್ಗೆ ನೀವು 100 ಜನ ಒಟ್ಟಿಗೆ ಆನ್ಸರ್ ಮಾಡಿದ್ರೆ 100 ಜನಕ್ಕೂ ಈಕ್ವಲ್ಲಾಗಿ ಆಸ್ತಿ ಎಲ್ಲ ಡಿವೈಡ್ ಆಗುತ್ತೆ ಅಂತ. ಹವೆವರ್ ಇಫ್ ಯು ಆರ್ ದ ಫಸ್ಟ್ ಒನ್ ಟು ಸಾಲ್ವ್ ದ ಪ್ರಾಬ್ಲಮ್ ಯು ವಿಲ್ ಗೆಟ್ ಟು ಕೀಪ್ ದ ಎಂಟೈರ್ ಇನ್ಹೆರಿಟೆನ್ಸ್ ಟು ಯುವರ್ ಸೆಲ್ಫ್. ಗುಡ್ ಲಕ್. ಮತ್ತೇನು ಹೇಳ್ತಾಳೆ, ಅಕಸ್ಮಾತು ಇದನ್ನು ನೀವು ಒಬ್ಬರೇ ಸಾಲ್ವ್ ಮಾಡಿಬಿಟ್ರೆ ಇಡೀ ಆಸ್ತಿ ಎಲ್ಲ ನಿಮಗೆ ಅಂತ ಹೇಳಿಬಿಡ್ತಾಳೆ. ಸೊ ದ ಮಿನಿಸ್ಟರ್ ಟೋಕ್ ದ ಕ್ವಾಯ್ಸ್ನಾಮ್ ಆ್ಯಂಡ್ ಹಿಸ್ 99 ರಿಲೇಟಿವ್ಸ್ ಟು ಅ ಸೀಕ್ರೆಟ್ ರೂಮ್. ಸೊ ಹೀಗೆ ನೋಟ್ ಇರುತ್ತೆ, ಆ ಪಝಲ್ನ ನೀವು ಸಾಲ್ವ್ ಮಾಡಬೇಕು. ಪಝಲ್ ಸಾಲ್ವ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ, ಮಿನಿಸ್ಟರು ಇವ್ರನ್ನೆಲ್ಲ ಒಬ್ಬ ಮಗ ಮತ್ತು 99 ಜನ ರಿಲೇಟಿವ್ಸ್ನ ಕರ್ಕೊಂಡು ಒಂದು ಸೀಕ್ರೆಟ್ ರೂಮ್ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಏನಾಗುತ್ತೆ, ಇನ್ ದ ಮ್ಯಾನ್ಷನ್ ಕಂಟೈನಿಂಗ್ 100 ಲಾಕರ್ಸ್. ಆ ಸೀಕ್ರೆಟ್ ರೂಮಲ್ಲಿ 100 ಲಾಕರ್ಸ್ ಇರ್ತವೆ. ದ ಮಿನಿಸ್ಟರ್ ಎಕ್ಸ್ಪ್ಲೇನ್ಡ್, ಈಚ್ ಪರ್ಸನ್ ಈಸ್ ಅಸೈನ್ಡ್ ಅ ನಂಬರ್ ಫ್ರಮ್ 1 to 100. ಮಿನಿಸ್ಟರ್ ಹೇಳ್ತಾನೆ, ಆ 100 ಜನ ನಿಲ್ಲಿಸ್ಬಿಟ್ಟು 100 ಜನಕ್ಕೂ 1 to 100 ನಂಬರ್ ಕೊಡ್ತಾನೆ. ಫಸ್ಟ್ ನಿಂತವನಿಗೆ ಫಸ್ಟ್ ನಂಬರು, ಸೆಕೆಂಡು, ಥರ್ಡು, 4, 5th, 6th, 7th, 8th ಹೀಗೆ 100 ಜನಕ್ಕೂ ಒಂದೊಂದು ನಂಬರ್ ಸಿಗುತ್ತೆ ಅಪ್ ಟು 100. ಸರಿನಾ? ಆವಾಗ ಏನು ಮಾಡಬೇಕು, ಫಸ್ಟ್ ಪರ್ಸನ್ನು ಫಸ್ಟ್ ಓಪನ್ಸ್ ಎವ್ರಿ ಲಾಕರ್. ಫಸ್ಟ್ ನಿಂತಿರ್ತಾನಲ್ಲ ಅವನೇನು ಮಾಡ್ತಾನೆ, ಫಸ್ಟಲ್ಲಿ ನಿಂತಿರೋ ಎವ್ರಿ ಲಾಕರ್ನ ಓಪನ್ ಮಾಡಬೇಕು ಅವನು. ಅಂದರೆ 100 ಲಾಕರ್ಸ್ ಇರುತ್ತಾ, ಅವ್ನು 100 ಲಾಕರು ಓಪನ್ ಮಾಡ್ಕೊಂಡು ಬರ್ತಾನೆ. ಸೆಕೆಂಡ್ ಪರ್ಸನ್ ಟಾಗಲ್ಸ್ ಎವ್ರಿ ಸೆಕೆಂಡ್ ಲಾಕರ್. ಅಂತಂದರೆ ಕ್ಲೋಸ್ ಇದ್ದಿದ್ರೆ ಕ್ಲೋಸ್ ಇಫ್ ಇಟ್ ಈಸ್ ಓಪನ್, ಓಪನ್ ಇಫ್ ಇಟ್ ಈಸ್ ಕ್ಲೋಸ್ಡ್. ಫಾರ್ ಎಕ್ಸಾಂಪಲ್, ಎರಡನೇದವನು ಎರಡನೇ ಲಾಕರ್ನ ಮಾತ್ರ ಟಾಗಲ್ ಮಾಡ್ತಾನೆ. ಟಾಗಲ್ ಅಂತಂದರೆ ಅದು ಓಪನ್ ಇದ್ದರೆ ಕ್ಲೋಸ್ ಮಾಡಬೇಕು, ಕ್ಲೋಸ್ ಇದ್ದರೆ ಓಪನ್ ಮಾಡಬೇಕು. ಸೊ ಈಗ ಎರಡನೇ ಪರ್ಸನ್ ಏನು ಮಾಡ್ತಾನೆ, ಓಪನ್ ಅಥವಾ ಕ್ಲೋಸ್ ಮಾಡ್ತಾನೆ. ಓನ್ಲಿ ಸೆಕೆಂಡ್ ಎರಡನೇ ಯಾವ್ದು ಬರುತ್ತಲ್ಲ ಅದು ಎವ್ರಿ ಸೆಕೆಂಡ್ ಲಾಕರ್ ಮಾತ್ರ. ನೆಕ್ಸ್ಟು ಪರ್ಸನ್ 3 ಕೂಡ ಹಾಗೆ ಎವ್ರಿ 3ನೇ ಲಾಕರ್ ಮಾತ್ರ. ಹಾಗಂದ್ರೆ ಹೆಂಗಾಯಿತು, 3ನೇದವನು ಫಸ್ಟು ಕ್ಲೋಸ್ ಮಾಡೋದೇ ಮೂರನೇದಾಗುತ್ತಾ. ಅದಾದಮೇಲೆ ನೆಕ್ಸ್ಟು 3ನೇದು 2 ಬಿಟ್ಟು 3ನೇದು 6.
ಅದನ್ನು ಅವನು ಕ್ಲೋಸ್ ಮಾಡ್ತಾನೆ. ಹಾಗೆ ಅಂತಂದ್ರೆ ನಿಮ್ಗೆ ಈಗೇನಾಯಿತು, 3 ಮಗ್ಗಿ ಪಕ್ಕ ಹೋಯ್ತದು. 3 ಅಂದಲೇ 3, ಫಸ್ಟ್ 3ನೇ ಲಾಕರು, 3 2 6 ಅಂದರೆ 6ನೇ ಲಾಕರ್ನ ಅವನು ಮತ್ತೆ ಟಾಗಲ್ ಮಾಡ್ತಾನೆ. ಆಮೇಲೆ 3 3 9 ಅಂದರೆ 9ನೇ ಲಾಕರ್ನ ಅವನು ಟಾಗಲ್ ಮಾಡ್ತಾನೆ. ಅದು ಓಪನ್ ಇದ್ದರೆ ಕ್ಲೋಸ್ ಮಾಡ್ತಾನೆ, ಕ್ಲೋಸ್ ಇದ್ದರೆ ಓಪನ್ ಮಾಡಿರ್ತಾನೆ, ಹೀಗೆ. ಸೊ ನೀವು ಹಿಂಗೆ ಅಬ್ಸರ್ವ್ ಮಾಡ್ತಾ ಹೋದರೆ ನಿಮ್ಗೆ ಗೊತ್ತಾಗೋದೇನು, ಸೊ ಎಲ್ಲರೂ ಅವ್ರವ್ರ ಮಗ್ಗಿಲಿ ಬರೋ ಅಂಥದ್ದನ್ನ ಲಾಕರ್ಸ್ನ ಮಾತ್ರ ಟಾಗಲ್ ಮಾಡ್ತಾ ಇರ್ತಾರೆ. ಟಾಗಲ್ ಅಂದರೆ ಓಪನ್ ಇದ್ದರೆ ಕ್ಲೋಸು, ಕ್ಲೋಸ್ ಇದ್ದರೆ ಓಪನ್ ಮಾಡೋದನ್ನ, ಸರಿನಾ? ದಿಸ್ ಕಂಟಿನ್ಯೂಸ್ ಅಂಟಿಲ್ ಆಲ್ 100 ಗೆಟ್ ದೇರ್ ಟರ್ನ್. ಎಲ್ಲ 100 ಜನಕ್ಕೂ ಅವ್ರವ್ರದ್ದು ಟರ್ನ್ ಬರೋವರೆಗೂ ಇದು ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಇನ್ ದ ಎಂಡ್ ಓನ್ಲಿ ಸಮ್ ಲಾಕರ್ ರಿಮೈನ್ಸ್ ಓಪನ್. ದ ಓಪನ್ ಲಾಕರ್ಸ್ ರಿವೀಲ್ ದ ಕೋಡ್ ಟು ದ ಫಾರ್ಚೂನ್ ಇನ್ ದ ಸೇಫ್. ಓಕೆ, ಲಾಸ್ಟಲ್ಲಿ ಏನಾಗುತ್ತೆ, ಓನ್ಲಿ ಫ್ಯೂ ಲಾಕರ್ಸ್ ಮಾತ್ರ ಓಪನ್ ಇರುತ್ತೆ. ಆ ಫ್ಯೂ ಲಾಕರ್ಸ್ ಓಪನ್ ಆಗಬೇಕು ಅಂತಂದರೆ ಅದರಲ್ಲಿ ಒಂದು ಕೋಡ್ ಇರುತ್ತೆ. ಆ ಓಪನ್ ಆಗಿರೋ ಲಾಕರ್ಸಲ್ಲಿ ಕೋಡ್ ಇರುತ್ತೆ. ಆ ಕೋಡು ನಿಮ್ಮ ಸೇಫ್ ಲಾಕರಿಗೆ, ಅಂದರೆ ಎಲ್ಲ ರತ್ನ ವೈಡೂರ್ಯ ಇರುವಂಥ ಸೇಫ್ ಲಾಕರಿಗೆ ಅದರದ್ದು ಪಾಸ್ವರ್ಡ್ ಆಗಿರುತ್ತೆ. ಬಿಫೋರ್ ದ ಪ್ರೋಸೆಸ್ ಬಿಗಿನ್ಸ್, ಕ್ವಾಯ್ಶ್ನಾಮ್ ರಿಯಲೈಸಸ್ ದ್ಯಾಟ್ ಆಲ್ರೆಡಿ ನೋಸ್ ವಿಚ್ ಲಾಕರ್ ವಿಲ್ ಬಿ ಓಪನ್ ಎಟ್ ದ ಎಂಡ್. ಹೌ ಡಿಡ್ ಹೀ ಫಿಗರ್ ಔಟ್ ದ ಆನ್ಸರ್? ಹಿಂಟ್: ಫೈಂಡ್ ಔಟ್ ಹೌ ಮೆನಿ ಟೈಮ್ಸ್ ಈಚ್ ಲಾಕರ್ ಈಸ್ ಟಾಗಲ್ಡ್. ಅಂತಂದರೆ ಈಗ ನೋಡಿ, ಇನ್ನು ಸ್ಟಾರ್ಟೇ ಆಗಿರಲ್ಲ ಪ್ರೋಸೆಸ್ಸು, ಆಲ್ರೆಡಿ ಆ ರಾಣಿ ಮಗ ಇರ್ತಾನಲ್ಲ ಕ್ವಾಯ್ಶ್ನಾಮ್ ಅಂತ, ಅವನಿಗೆ ಆನ್ಸರ್ ಗೊತ್ತಾಗ್ಬಿಟ್ಟಿರುತ್ತೆ ಯಾವ ಲಾಕರ್ಸು ಓಪನ್ ಇರ್ತವೆ ಅಂತ. ಹೆಂಗೆ ಗೊತ್ತಾಯಿತು? ಫಸ್ಟ್ ಇವಾಗ ನೋಡೋಣ, ಒಂದು ಸೆಕೆಂಡ. ಓಕೆ, ಈ ಹಿಂಟ್ ಪ್ರಕಾರ ಈಗ ನಾವು ಫಸ್ಟು ಮಗ್ಗಿ ನೋಡ್ಕೊಂಡು ಹೋಗಬೇಕು. ಸಿಂಪ್ಲಿ ಹೇಳೋದಾದರೆ ನೀವು ಮಗ್ಗಿ ನೋಡಬೇಕು. 1 ಓಪನ್ ಇರುತ್ತಾ, ಆಮೇಲೆ ಅದಾದಮೇಲೆ ಎರಡನೇದಲ್ಲಿ ಏನೇನು ಬರುತ್ತೆ, ಎರಡು ನಂಬರು ಯಾವ್ಯಾವ ಮಗ್ಗಿಲಿ ಬರುತ್ತೆ, 1 ಮತ್ತು 2. ಸೊ 1ನೇದವನು ಓಪನ್ ಮಾಡ್ತಾನೆ, ಆಮೇಲೆ 2ನೇದವನು ಕ್ಲೋಸ್ ಮಾಡ್ತಾನೆ. ಸೊ 2ನೇ ಲಾಕರ್ ಕ್ಲೋಸ್ ಆಯಿತು. 3ನೇದು 3 ಯಾವ್ಯಾವ ಮಗ್ಗಿಲಿದೆ, 1 ಮತ್ತು 3. ಸೊ 1ನೇದವನು ಓಪನ್ ಮಾಡ್ತಾನೆ, 3ನೇದವನು ಕ್ಲೋಸ್ ಮಾಡ್ತಾನೆ. ಸೊ ಅಲ್ಲಿಗೆ ಅದನ್ನು ಕ್ಲೋಸ್ ಆಯಿತು. 4ನೇದು ಯಾವ್ಯಾವ ಮಗ್ಗಿಲಿ ಬರುತ್ತೆ, 1 2 3 4. ಓಕೆ, 1 2 4 3 ಮಗ್ಗಿಲಿ ಬರುತ್ತೆ ಅದು. ಅಂತಂದರೆ ಒಂದನೇದವನು ಓಪನ್ ಮಾಡ್ತಾನೆ, 2ನೇದವನು ಕ್ಲೋಸ್ ಮಾಡ್ತಾನೆ, ಮತ್ತು 3ನೇದವನು ಓಪನ್ ಮಾಡ್ತಾನೆ. 3ನೇದವನು ಅಂದರೆ 4ನೇದವನು, 4ನೇ ಮಗ್ಗಿ, ಸರಿನಾ? ಅದಾದಮೇಲೆ 5 ಯಾವ್ಯಾವ ಮಗ್ಗಿಲಿ ಬರುತ್ತೆ, 1 ಮತ್ತು 5. 1ನೇದವನು ಓಪನ್ ಮಾಡ್ತಾನೆ, 5ನೇದವನು ಕ್ಲೋಸ್ ಮಾಡ್ತಾನೆ. ಅವನು 5ನೇದವನು ಟಾಗಲ್ ಮಾಡ್ದ, ಅದನ್ನ ಕ್ಲೋಸ್ ಮಾಡ್ದ. ಅದಾದಮೇಲೆ 6ನೇ ಮಗ್ಗಿ. 6ನೇದ ಲಾಕರ್ ಯಾರ್ಯಾರು ಮುಟ್ತಾರೆ ಅಂದರೆ 1ನೇ ಮಗ್ಗಿಲಿ ಬರುತ್ತೆ, 2 ಮತ್ತು 3 ಮತ್ತು 6. ಟೋಟಲ್ 4 ಟೇಬಲ್ಸಲ್ಲಿ ಅದು ಬರುತ್ತಾ. ಸೊ 1ನೇದವನು ಓಪನ್ ಮಾಡ್ತಾನೆ, 2ನೇದವನು ಅದನ್ನು ಕ್ಲೋಸ್ ಮಾಡ್ತಾನೆ, 3ನೇದವನು ಓಪನ್ ಮಾಡ್ತಾನೆ, 6ನೇದವನು ಅದನ್ನು ಕ್ಲೋಸ್ ಮಾಡ್ತಾನೆ. ಸೊ ಹೀಗೆ 100 ಲಾಕರ್ಸದು ಮಗ್ಗಿ ಯಾವ್ಯಾವ ಬರುತ್ತಲ್ಲ, ಓಪನ್ ಕ್ಲೋಸ್. ನೀವು ಹಾಗೆ ಜಸ್ಟ್ ಹಿಂಗೆ ಅಬ್ಸರ್ವ್ ಮಾಡಿದ್ರೆ ಯಾವುದ್ಯಾವುದು 3 ಮಗ್ಗಿಲಿ ಬರುತ್ತಲ್ಲ, 3 ಅಥವಾ ಬೆಸ ಸಂಖ್ಯೆಯಲ್ಲಿ ಬರೋದು, 3 ಮಗ್ಗಿಲಿ, 5 ಮಗ್ಗಿಲಿ, 6 ಮಗ್ಗಿ, 9 ಮಗ್ಗಿಲಿ ಬರುವಂಥ ನಂಬರ್ಸು ಮಾತ್ರ ಓಪನ್ ಇರುತ್ತೆ. ನೀವು ಬರೆದು ನೋಡಿದ್ರೆ ಗೊತ್ತಾಗುತ್ತೆ. ಸಾರಿ, ಐ ಕುಡಂಟ್ ರೈಟ್ ಇಟ್ ಹಿಯರ್. ಸೊ ಯಾವ್ಯಾವ ಮಗ್ಗಿ ಹಾಗೆ ನೋಡಿದ್ರೆ ಫಸ್ಟ್ ಬರೋದು 4 ಓಪನ್ ಇದೆ. ಯಾಕೆ ಓಪನ್ ಇದೆ, ಅದರದ್ದು ಯಾವ್ಯಾವ ಫ್ಯಾಕ್ಟರ್ಸ್ ಇದ್ದಾವೆ. ಫ್ಯಾಕ್ಟರ್ಸ್ ಅಂತಂದ್ರೇ ಯಾವ್ಯಾವ ಮಗ್ಗಿಲಿ ಬರುತ್ತಲ್ಲ ಅದಕ್ಕೆ ಫ್ಯಾಕ್ಟರ್ಸ್ ಅಂತಾರೆ. ಸೊ ಫ್ಯಾಕ್ಟರ್ಸ್ ಆಫ್ 4 are 1, 2 ಆ್ಯಂಡ್ 3. ಸೊ 3 ಇದ್ದಾವೆ, 3 ನಂಬರ್ ಇದ್ದಾವಲ್ಲ. ಸೊ ಹಾಗಾಗಿ ಅದು ಆಡ್ ನಂಬರ್ ಫ್ಯಾಕ್ಟರ್ಸ್ ಬರೋವಂಥದ್ದು ನಂಬರು, ಅಂದರೆ ಬೆಸ ಸಂಖ್ಯೆ ಅಂತ ಇರುವಂಥ ನಂಬರ್ಸು. ಬೆಸ ಸಂಖ್ಯೆ ಅಷ್ಟು ನಂಬರ್ ಮಾತ್ರ, ಅಷ್ಟು ಮಗ್ಗಿಲಿ ಮಾತ್ರ ಅದಿರುತ್ತೆ ಅಂತ. ಸೊ ಹಾಗಾಗಿ ಯಾವ್ಯಾವುದು ನಂಬರ್ಗೆ ಬೆಸದಲ್ಲಿರುವಂಥ ಫ್ಯಾಕ್ಟರ್ಸ್ ಇದ್ದಾವೋ ಅವು ಓಪನ್ ಇರ್ತವೆ ಅಂತ ನಿಮ್ಗೊಂದು ಕ್ಲೂ ಸಿಕ್ತು. ಹಂಗೆ ಯಾವ್ಯಾವ ನಂಬರ್ ಇದ್ದಾವೆ, 4.
ಅದಾದ ತಕ್ಷಣ ಬರೋದೆ 9. 9 ಯಾವ್ಯಾವ ಮಗ್ಗಿಲು ಬರುತ್ತೆ? 1, 3 ಮತ್ತು 9. ಅಂದರೆ 3 ಮಗ್ಗಿಲು ಮಾತ್ರ ಬಂತಲ್ಲ. ಸೊ ಹಾಗಾಗಿ ಅದು ಆಡ್ ನಂಬರ್ ಫ್ಯಾಕ್ಟರ್ ಇರುವಂಥ ನಂಬರು. ಸೊ 9 ಓಪನ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಯಾವುದು ಓಪನ್ ಇರುತ್ತೆ? 16. ಕರೆಕ್ಟು. ಹೇಗೆ? ಅದು 1 ನಂಬರ್ ಇಲ್ಲಿ, 2, ಆಮೇಲೆ 4, 8, ಆಮೇಲೆ 16, ಟೋಟಲ್ 5 ನಂಬರ್ ಆಯ್ತು ನೋಡಿ. ಸೊ 5 ಈಸ್ ಅ ಬೆಸೆನ್. 5 ನಂಬರ್ ಅಂತಂದರೆ 5 ಟೈಮ್ಸ್ ಆಡ್ ನಂಬರ್ಸ್ ಇದ್ದಾವಲ್ಲ. ಸೊ ಹಾಗಾಗಿ ಅದು ಕೂಡ ಓಪನ್ ಇರುತ್ತೆ. ಇದರ ನೆಕ್ಸ್ಟ್ ಯಾವುದು ಓಪನ್ ಇರುತ್ತೆ? ನೀವು ಹಾಗೆ ನೋಡ್ತಾ ಹೋದರೆ ಈಗ ಇವೆಲ್ಲ ಫ್ಯಾಕ್ಟರ್ಸ್ ಇದ್ದಾವಲ್ಲ. ನೆಕ್ಸ್ಟ್ ಪೇಜ್ ನೋಡೋಣ. ಓಕೆ, ನಿಮಗೀಗ ಗೊತ್ತಾಯಿತು ಹೆಂಗೆ ಹೋಗ್ತಿದೆ ಅಂತ. ಇದರಲ್ಲಿ ಏನು ಕೊಟ್ಟಿದ್ದಾರೆ? ಇಫ್ ಲಾಕರ್ ಈಸ್ ಟಾಗಲ್ಡ್ ಆ್ಯನ್ ಆಡ್ ನಂಬರ್ ಆಫ್ ಟೈಮ್ಸ್ ಅಂತಂದರೆ, ಈಗ ನಾ ಹೇಳ್ದಲ್ಲ, ಅದೇ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸಿಂದ ಅದು ಟಾಗಲ್ ಆಗಿದ್ದರೆ ಇಟ್ ವಿಲ್ ಬಿ ಓಪನ್. ಅದು ಕೂಡ ನಮಗೂ ಗೊತ್ತಾಯಿತು. ಅದರ್ವೈಸ್ ಇಟ್ ವಿಲ್ ಬಿ ಕ್ಲೋಸ್ಡ್. ದಟ್ ದ ನಂಬರ್ ಆಫ್ ಟೈಮ್ಸ್ ಅ ಲಾಕರ್ ಈಸ್ ಟಾಗಲ್ಡ್ ಈಸ್ ದ ಸೇಮ್ ಆ್ಯಸ್ ದ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ ದ ಲಾಕರ್ ನಂಬರ್. ಅದೇ ಈಗ ನಾವು ಯಾವ್ಯಾವ ಫ್ಯಾಕ್ಟರ್ಸ್ ಇದ್ದಾವೋ ಅದು ಎಷ್ಟು ಟೈಮ್ ಅದು ಟಾಗಲ್ ಆಗಿದೆ ಅಂತ ನೋಡಿದ್ರೆ ಅದರದ್ದು ಫ್ಯಾಕ್ಟರ್ಸ್ ಎಷ್ಟಿದಾವೋ ಅದ್ರ ಮೇಲೆ ಡಿಪೆಂಡು. ಈಗ 5 ಟೈಮ್ ಅದು ಟಾಗಲ್ ಆಗಿದೆ ಅಂತಂದರೆ ಅದಕ್ಕೆ 5 ಫ್ಯಾಕ್ಟರ್ ಇದ್ದಾವೆ ಅಂತ ಅರ್ಥ. ಸೊ ಅದು 5 ಟೈಮ್ಸ್ ಆಡ್ ನಂಬರ್ ಆಯ್ತಲ್ಲ. ಸೊ ಹಾಗಾಗಿ ಅದು ಓಪನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಲಾಕರ್ ನಂಬರ್ 6 ಫಸ್ಟು ಯಾವ್ಯಾವ ಮಗ್ಗಿಲಿದೆ ನೋಡ್ಕೊಂಬಿಡೋಣ. 1, 2, 3 ಮತ್ತು 6. ಸೊ ಹಾಗಾಗಿ ಪರ್ಸನ್ ನಂಬರ್ 1 ಇರ್ತಾನಲ್ಲ, ಹಿ ಓಪನ್ಸ್ ಇಟ್. ಪರ್ಸನ್ ನಂಬರ್ 2 ಕ್ಲೋಸಸ್ ಇಟ್. ಪರ್ಸನ್ ನಂಬರ್ 3 ಓಪನ್ಸ್ ಇಟ್. ಯಾಕೆ ಓಪನ್ ಮಾಡ್ದ? ಅವನು 3ನೇ ಮಗ್ಗಿಯಲ್ಲಿ ಬರುತ್ತಲ್ಲ. ಸೊ ಪರ್ಸನ್ 3 ಆಲ್ವೇಸ್ ಓಪನ್ಸ್ ಆರ್ ಟಾಗಲ್ಸ್ ಎವ್ರಿ 3rd ಲಾಕರ್. ಸೊ 1ನೇದವ್ನು ಮಾಡಿದ್ದೆ 3ನೇದ್ದು, ಅದಾದ ತಕ್ಷಣ ಮಾಡೋದೆ 6ನೇದ್ದು. ಸೊ ಹಾಗಾಗಿ ಅವನು ಅದನ್ನ ಓಪನ್ ಮಾಡ್ತಾನೆ. ಆ್ಯಂಡ್ ಪರ್ಸನ್ 6 ಅದನ್ನು ಕ್ಲೋಸ್ ಮಾಡ್ತಾನೆ. ಸೊ ನಂಬರ್ 1, 2, 3 ಆ್ಯಂಡ್ 6 ಆರ್ ದ ಫ್ಯಾಕ್ಟರ್ಸ್ ಆಫ್ 6 ಅಲ್ಲ. ನಿಮಗೆ ಗೊತ್ತಾಯ್ತು ಈಗ 6 ಯಾವ್ಯಾವ ಮಗ್ಗಿಲು ಬರುತ್ತೆ? ಇವು 4 ನಂಬರಲ್ಲಿ ಬರುತ್ತೆ. 4 ಅಂತಂದರೆ 4 ಫ್ಯಾಕ್ಟರ್ಸ್ ಇದೆ. 4 ಫ್ಯಾಕ್ಟರ್ಸ್ ಅಂದರೆ ದಟ್ ಈಸ್ ನಾಟ್ ಅನ್ ಆಡ್ ನಂಬರ್, ಅದು ಈವನ್ ನಂಬರ್ ಆಯಿತು. ಹಾಗಾಗಿ ಈವನ್ ಟೈಮ್ಸ್ ಮಾತ್ರ ಅದು ಟಾಗಲ್ ಆಗಿರುತ್ತೆ. ಹಾಗಾಗಿ ಆ ಲಾಕರು ಕ್ಲೋಸ್ ಇರುತ್ತೆ. ಸರಿನಾ? ನೆಕ್ಸ್ಟು, ಇಫ್ ದ ನಂಬರ್ ಆಫ್ ಫ್ಯಾಕ್ಟರ್ಸ್ ಈಸ್ ಈವನ್, ದ ಲಾಕರ್ ವಿಲ್ ಬಿ ಟಾಗಲ್ಡ್ ಬೈ ಅನ್ ಈವನ್ ನಂಬರ್ ಆಫ್ ಪೀಪಲ್ ಆ್ಯಂಡ್ ಇಟ್ ವಿಲ್ ಬಿ ಇವೆಂಚುವಲಿ ಕ್ಲೋಸ್ಡ್. ಅದು ಕ್ಲೋಸ್ ಆಗಿರುತ್ತೆ. ಓಕೆನಾ? ಹೀಗೆ ಆಸ್ ಐ ಸೆಡ್, ನೋಟ್ ದ್ಯಾಟ್ ಈಚ್ ಫ್ಯಾಕ್ಟರ್ ಆಫ್ ದ ನಂಬರ್ ಹ್ಯಾಸ್ ಅ ಪಾರ್ಟ್ನರ್ ಫ್ಯಾಕ್ಟರ್. ಇನ್ನೊಂದು ಹೇಳಬೇಕಂತಂದರೆ, ಈಗ ಈಚ್ ಫ್ಯಾಕ್ಟರ್ ಆಫ್ ನಂಬರ್ ಇರುತ್ತಲ್ಲ ಅದಕ್ಕೊಂದು ಪಾರ್ಟ್ನರ್ ಫ್ಯಾಕ್ಟರ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ 6 ಅಲ್ಲಿ ಬರ್ತಿದ್ದಾರೆ ನೋಡಿ. 6 ಏನು 1 × 6 ಮಾಡಿದ್ರೆ ಈಗ ಆಲ್ರೆಡಿ ಅದಕ್ಕೆ ಇರೋದು 4. 1, 2, 3, 6 ಅಂತ 4 ಫ್ಯಾಕ್ಟರ್ಸ್ ಇದ್ದಾವೆ. ಅದೇ 4 ನಂಬರ್ನ ನೀವು ಪಾರ್ಟ್ನರ್ ಮಾಡಬೇಕು. 1 × 6 ಮಾಡಿದ್ರೆ ಮತ್ತೆ 6 ಬಂತು. 2 × 3 ಮಾಡಿದ್ರೆ ಅದು ಮತ್ತೆ 6 ಬರುತ್ತೆ. ಸೊ ಇವು ಪಾರ್ಟ್ನರ್ ಫ್ಯಾಕ್ಟರ್ಸ್ ಅಂತ ಕರೀತಾರೆ. ಅಂದರೆ ಅವೇ ಜೊತೆಗೇ ಇಂಟು ಆದರೂ ಕೂಡ ಅದೇ ನಂಬರ್ ಬರ್ತಿರುತ್ತೆ. ಯಾವುದ್ರ ಫ್ಯಾಕ್ಟರ್ ಆಗಿರುತ್ತಲ್ಲ ಅದೇ ನಂಬರ್ ಬರುತ್ತೆ. ಸೊ ಪ್ರೈಮ್ ಫ್ಯಾಕ್ಟರ್, ಸೊ ದ್ಯಾಟ್ ದ ಪ್ರಾಡಕ್ಟ್ ಆಫ್ ದ ಪೇರ್ ಆಫ್ ಫ್ಯಾಕ್ಟರ್ಸ್ ಈಲ್ಡ್ ದ ಗಿವನ್ ನಂಬರ್. ಮತ್ತು ಅದೇ ನಂಬರ್ ಬರೋದು ಅಷ್ಟೇ. ಹೆನ್ಸ್ 1 and 6 ಫಾರಮ್ ಅ ಪೇರ್ ಆಫ್ ಪಾರ್ಟ್ನರ್ ಫ್ಯಾಕ್ಟರ್ಸ್ ಆಫ್ 6 ಆ್ಯಂಡ್ 2 and 3 ಫಾರಮ್ಸ್ ಅ ಅನದರ್ ಪೇರ್. ಈಗ ಒಂದು ಕ್ವಶನ್ ನೋಡೋಣ. ಡಸ್ ಎವ್ರಿ ನಂಬರ್ ಹ್ಯಾಸ್ ಅನ್ ಈವನ್ ನಂಬರ್ ಆಫ್ ಫ್ಯಾಕ್ಟರ್ಸ್? ಇಲ್ಲೇ ಅವರೇ ಈ ಕ್ವಶನ್, ಈಗ ಎಲ್ಲದಕ್ಕೂ ಈವನ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಬರುತ್ತಾ? ಇಲ್ಲ. ನೀವು ಆಲ್ರೆಡಿ ನೋಡಿಬಿಟ್ಟಿರಾ. ಈಗ 6 ನಂಬರಿಗೆ 4 ನಂಬರ್ ಬಂದವು. ಹಾಗೆ 16 ನಂಬರ್ ನೋಡಿದ್ವಿ. 16 ನಂಬರಿಗೆ ಎಷ್ಟು ಬಂದಿತ್ತು? 16. ಅದಕ್ಕೆ 5 ನಂಬರ್ ಇದ್ವು. ಅಂದರೆ 5 ಮಗ್ಗಿಲಿತ್ತದು. ಯಾವುದ್ಯಾವುದು? 1, 2, ಆಮೇಲೆ 4, 8, 16 ಅಲ್ವಾ? ಸೊ 5. ಸೊ ಹಾಗಾಗಿ ಈ ಕ್ವಶನಿಗೆ ಅವ್ರು ಕೆಳಗಡೆ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. 3 ಎಕ್ಸಾಂಪಲ್ ನೋಡಿ. ಟೇಬಲ್ ನಂಬರ್ 1 × 1 ಅದಕ್ಕೂ ಇರೋದೇ 1 ಫ್ಯಾಕ್ಟರ್. ಆಮೇಲೆ 4ಅಲ್ಲಿ ಯಾವ್ಯಾವ ಟೇಬಲಲ್ಲಿ ಬರುತ್ತೆ? 1 × 4, 2 × 2. ಸೊ 2 ಫ್ಯಾಕ್ಟರ್ಸು. 9ಕ್ಕೆ 1 × 9, 3 × 3.
ಸೊ ಇದ್ರ ಫ್ಯಾಕ್ಟರ್ಸು 1, 3 ಆ್ಯಂಡ್ 9. ಸೊ ಹಾಗಾಗಿ ಎಲ್ಲದಕ್ಕೂ ಈವನ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಇರಲ್ಲ, ಬೇರೆ ಬೇರೆ ನಂಬರ್ಸ್ ಇರುತ್ತೆ. ಸೊ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ನೋ. ನೆಕ್ಸ್ಟ್, ವಿ ಸಿ ಇನ್ some cases like 2 into 2 that number is in the pair are the same. ಈಗ ನೀವು 2 2s ಅಂತ ಐತಿ ಇಲ್ಲಿ, ಅಂದರೆ 2 ಹಿಂಗೆ ಅವು ಪೇರಲ್ಲಿದ್ದಾವೆ, 2 4 5 ಸರಿನಾ? ಅವನ್ನ ಯಾವ್ಯಾವ ಆ ಥರ ಪೇರಲ್ಲಿದ್ದಾವಲ್ಲ ಅದನ್ನ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ, ನಾನು ಮುಂದೆ ಕೇಳ್ತೀನಿ. ಓಕೆ, ನೌ ವಿ ವಿಲ್ ಸಾಲ್ವ್ ದ ನೆಕ್ಸ್ಟ್ ಕ್ವೆಶನ್. ಕ್ಯಾನ್ ಯು ಯೂಸ್ ದಿಸ್ ಇನ್ಸೈಟ್ ಆಫ್ ಫೈಂಡ್ ಮೋರ್ ನಂಬರ್ಸ್ ವಿತ್ ಎನ್ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್? ಫಾರ್ ಇನ್ಸ್ಟೆನ್ಸ್ 36. 36 has a factor pair of 6 into 6 where both the numbers are 6. Does this number have an odd number of factors? If every factor of 36 other than 6 has a different factor as its partner, then we can show that 36 has an odd number of factors. Check if this is true. ಈಗ ನಾವು ಚೆಕ್ ಮಾಡೋಣ. ಇಲ್ಲೇನು ಕೊಟ್ಟಾರೆ, ಒಂದು ನಂಬರ್ ಕೊಟ್ಟಾರೆ 36. ಈಗ ಅವ್ರು ಕೇಳ್ತಿರೋ ಕ್ವೆಶನ್ ಏನು, ಈಗ ನಾವು ಮೇಲ್ಗಡೆ ನೋಡಿದ್ವಿ. ಫಾರ್ ಎಕ್ಸಾಂಪಲ್ ನಮಗೀಗ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಇರುವಂಥ ನಂಬರ್ಸ್ ಬೇಕು. ಈಗ ನೀವು ಮೇಲ್ಗಡೆ ನೋಡಿ 4 ಮತ್ತು 9 ಅವಕ್ಕೆ ಅವೆರಡು ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಕಾಣಿಸುತ್ತೆ. ಏನು, 2 into 2 ಅಂತಂದರೆ ತಂದೆ ನಂಬರಿಂದ ತಾನು ಗುಣಾಕಾರವಾಗ್ತಿರುವಂಥ ನಂಬರ್. ಆಮೇಲೆ 9ರಲ್ಲಿ 3 into 3. ಇದೇ ಥರ ನಾವು ಫ್ಯಾಕ್ಟರ್ ಏನಾದರೂ ನೋಡಿದ್ರೆ, ಬೇರೆ ಇನ್ನು ಯಾವುದೋ ನಾವು ನಂಬರ್ ತೆಗೆದು ನೋಡಿದ್ರೆ ಅದರಲ್ಲಿ ಕೂಡ ಈ ಫ್ಯಾಕ್ಟರ್ ನಿಮಗೆ ಕಾಣಿಸ್ಬೇಕು. ಅದು ಕಂಡ್ರೆ ಮಾತ್ರ ಅದು ಇತ್ತು ಅಂದ್ಕೊಳ್ಳಿ. ಸೊ ಅದು ಕೂಡ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ನ ಹೊಂದಿದೆಯಾ ಇಲ್ಲ ಅಂತ ನೀವು ಚೆಕ್ ಮಾಡೋದು ಇವಾಗ. ಓಕೆನಾ? ಫಾರ್ ಎಕ್ಸಾಂಪಲ್ ಈಗ ನಾವು 4 ನೋಡಿದ್ವಿ, 9 ನೋಡಿದ್ವಿ. ಈಗ 16 ನೋಡೋಣ. 16ರಲ್ಲಿ ಹೆಂಗೆ ಅಂತ 4 4 4 16 ಅಂತ ಬಂತು. ಹೌದು, ಅದಕ್ಕೂ ಕೂಡ 5 ಫ್ಯಾಕ್ಟರ್ಸ್ ಇದ್ದಾವೆ. 5 ಅಂತಂದರೆ ಅದು ದಟ್ ಬಿಕಮ್ ಎನ್ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್. ಎಸ್, ಕರೆಕ್ಟು. ಅದೇ ಥರ ಮತ್ತೆ ಈಗ 36 ನೋಡೋಣ. 36ಅಲ್ಲಿ ಏನು ಕೇಳ್ತಿದ್ದಾರೆ, ಈಗ 36ಅಲ್ಲಿ 6 into 6 ಅಂತ ಬರುತ್ತೆ. ಸೊ 6ಅಲ್ಲಿ ಈವನ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಇತ್ತು. ಬಟ್ ಈಗ 6 into 6 ಬರೋ ಅಂಥ 36ಅಲ್ಲಿ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಇದ್ದಾವ ಇಲ್ಲ ಅಂತ ನಾವು ಚೆಕ್ ಮಾಡಬೇಕು. ಚೆಕ್ ಮಾಡೋಣ ಯಾವ್ಯಾವ ನಂಬರಲ್ಲಿ ಬರುತ್ತೆ. 1 2 3 ಮತ್ತು ಅವನ ಮಗ್ಗಿಲ್ ಬರುತ್ತೆ 4 6 8 9 12 ಆದ ತಕ್ಷಣ ನೆಕ್ಸ್ಟ್ ಬರೋದು ಸೇಮ್ ತಂದೆ ಟೇಬಲಲ್ಲಿದೆ. 36 ಅಂಜ 36 ಅದು ತಂದೆ ಟೇಬಲ್ ಕೂಡ ಇದೆ. ಸೊ ಹಾಗಾಗಿ ಅದು ಕೂಡ. ಸೊ ಟೋಟಲ್ 9 ನಂಬರ್ಸ್ ಅಂದರೆ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಯಿತು. ಸೊ ಹಾಗಾಗಿ ಎಸ್, ಇಟ್ ಹ್ಯಾಸ್. ಸೊ 36 ನಂಬರ್ ಲಾಕರ್ ಕೂಡ ಓಪನ್ ಇದೆ ಅಂತ ಅರ್ಥ ಆಯ್ತು ನಮಗೆ. ತಿಳಿತಾ? ಸೊ ಹೆನ್ಸ್ ದಿಸ್ ಕ್ವೆಶನ್, ಏನೀಗ ಈ ಕ್ವೆಶನ್ ಇದೆ ಆನ್ಸರು ಎಸ್. ಈ ಕ್ಲೂ ಪ್ರಕಾರ ಎಸ್ 36 ಹ್ಯಾಸ್ ಈ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಅಂತ ಆಯಿತು. ಹೆನ್ಸ್ ಆಲ್ ದ ಫಾಲೋಯಿಂಗ್ ನಂಬರ್ಸ್ ಹ್ಯಾವ್ ಎನ್ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್. ಹೇಗೆ 1 into 1 ಇದ್ದಂಥ ನಂಬರು, 2 into 2, 3 into 3 ಇವೆಲ್ಲ ಮಾಡಿದಾಗ ನಿಮ್ಗೆ ಯಾವ ನಂಬರ್ ಬರುತ್ತಲ್ಲ, ದೋಸ್ ನಂಬರ್ಸ್ ಹ್ಯಾವ್ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಅಂತ ಗೊತ್ತಾಯಿತು. ತನ್ನ ನಂಬರಿಂದ ತಾನೇ ಗುಣಿಸಲ್ಪಡುವಂತಹ ನಂಬರ್ ಅದಕ್ಕೇನಂತಾರೆ, ಸ್ಕ್ವೇರ್ ಅಂತಾರೆ. ಅದರದ್ದೇನು ಪ್ರಾಡಕ್ಟ್ ಬರುತ್ತಲ್ಲ, ದಟ್ ಬಿಕಮ್ ಅ ಸ್ಕ್ವೇರ್. A number that can be expressed as the product of a number with itself is called as square number or simply a square. ನಾವು ಅದನ್ನ ಸ್ಕ್ವೇರ್ ಅಂತ ಕರಿತೀವಿ or ಸ್ಕ್ವೇರ್ ನಂಬರ್ ಅಂತಲೂ ಕರಿತೀವಿ. The only number that have an odd number of factors are the squares because each have one factor which when multiplied by itself equals the number. The only number that have an odd number of factors are the squares. ಸೊ ಈ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಇರುವಂಥ ಕೇವಲ ನಂಬರ್ಸ್ ಅಂತಂದರೆ ಸ್ಕ್ವಯರ್ ನಂಬರ್ಸ್. ಸರಿನಾ? ಯಾವ್ಯಾವ ಸ್ಕ್ವಯರ್ ಆಗಿ ಬರ್ತಿದ್ದಾವಲ್ಲ ಆ ನಂಬರಿಗೆ ಮಾತ್ರ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಇದ್ದಾವೆ ಅಂತ ಆಯಿತು. ದೇರ್ ಫಾರ್ ಎವ್ರಿ ಲಾಕರ್ ಹೂಸ್ ನಂಬರ್ ಈಸ್ ಸ್ಕ್ವಯರ್ ವಿಲ್ ರಿಮೇನ್ ಓಪನ್.
ಅಂದರೆ ಏನಾಯಿತು, ಈಗ ಯಾವುದ್ಯಾವುದು ಸ್ಕ್ವೇರ್ ಆಗಿ ಬರ್ತಿತ್ತಲ್ಲ, ಸ್ಕ್ವೇರ್ ಆದಮೇಲೆ ಬರೋ ಅಂಥ ಪ್ರಾಡಕ್ಟ್ ಇತ್ತಲ್ಲ, ಅದು ಅದೇ ಲಾಕರ್ ನಂಬರು ಓಪನ್ ಇದೆ ಅಂತ ಅರ್ಥ ಆಯಿತು. ಸೊ ಈಗ ನೋಡೋಣ ಯಾವ್ಯಾವ ಓಪನ್ ಇರುತ್ತೆ. ಈಗ ಸ್ಕ್ವೇರ್ಸ್ ತೆಗಿತಾ ಹೋಗಿ. 1 1 1 ಅಂದರೆ ಲಾಕರ್ ನಂಬರ್ 1 ಓಪನ್ ಆಯಿತು. 2 2 4 ಲಾಕರ್ ನಂಬರ್ 4 ಓಪನ್ ಇದೆ ಅಂತ ಆಯಿತು. 4 ಮತ್ತು 3 ಇಂಟು 3 9 ನಂಬರ್ ಲಾಕನ್ ಓಪನ್ ಇದೆ. 4 ಇಂಟು 4 16. ಹಾಗೆ 5 ಇಂಟು 5 25. ಈ ಥರ ನೋಡಿದ್ರೆ ಟೋಟಲ್ ನಿಮಗೆ 1ರಿಂದ 100ವರೆಗೂ 1 to 100 ಟೋಟಲ್ 10 ನಂಬರ್ಸ್ ಇದ್ದಾವೆ ಸ್ಕ್ವೇರ್ ಆಗಿ ಬರುವಂಥ ನಂಬರ್ಸ್ ಅಂತಂದರೆ 4 ಓಕೆ 4 2 ಆಯಿತು. 4 9 16 25 36 49. ನೋಟ್ ಮಾಡ್ಕೊಳ್ಳಿ ಪ್ಲೀಸ್. 49 64 ದೆನ್ 81 ಆ್ಯಂಡ್ 100. ಮೊದಲನೇದು 1. ಸೊ ಟೋಟಲ್ 10 ನಂಬರ್ಸ್ ಆಯಿತು. ಇಷ್ಟು ಲಾಕರ್ಸಲ್ಲಿ 100 ಲಾಕರ್ಸಲ್ಲಿ ಓನ್ಲಿ 10 ಲಾಕರ್ಸ್ ಓಪನ್ ಇದ್ದಾವೆ ಅಂತ ಅವನಿಗೆ ಗೊತ್ತಾಯಿತು. ಆ ಲಾಕರಲ್ಲಿರೋವಂಥ ಕ್ಲೂ ತೆಗಿತಾನೆ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಇದರಲ್ಲಿ ಏನು ಹೇಳ್ತಾನೆ, ರೈಟ್ ದ ಲಾಕರ್ ನಂಬರ್ ದಟ್ ರಿಮೈನ್ಸ್ ಓಪನ್. ನಾವೀಗ ಆಲ್ರೆಡಿ ಹೇಳಿಬಿಟ್ವಿ ಯಾವ್ಯಾವು 10 ನಂಬರ್ಸ್ ಹೇಳಿದ್ವಲ್ಲ ಸ್ಕ್ವೈರ್ ಆಗಿ ಬರುವಂಥವು. 1 4 9 16 25 ದೆನ್ 36 49 64 81 ಆ್ಯಂಡ್ 100. ಇದೆಲ್ಲ 10 ಓಪನ್ ಇದ್ದಾವೆ ಅಂತ ನಾವೀಗ ಆನ್ಸರ್ ಮಾಡಿದ್ವಿ. ಸೊ ಕ್ವೆಶ್ಚನ್ ಇಮಿಡಿಯೇಟ್ಲಿ ಕಲೆಕ್ಟ್ಸ್ ದ ವರ್ಡ್ ಕ್ಲೂಸ್ ಫ್ರಮ್ ದೀಸ್ 10 ಲಾಕರ್ಸ್ ಆ್ಯಂಡ್ ರೀಡ್ಸ್. ಈ 10 ಲಾಕರ್ ಓಪನ್ ಆಯಿತಾ? ಈ 10 ಲಾಕರಲ್ಲಿ ಒಂದು ಕ್ಲೂ ಇದೆ, ಅದನ್ನು ತೆಗೆದು ಓದ್ತಾನೆ. ಏನಿರುತ್ತೆ, ದ ಪಾಸ್ ಕೋಡ್ ಕನ್ಸಿಸ್ಟ್ ಆಫ್ ದ ಫಸ್ಟ್ 5 ಲಾಕರ್ ನಂಬರ್ಸ್ ದಟ್ ವೇರ್ ಟಚ್ಡ್ ಎಕ್ಸಾಕ್ಟ್ಲಿ ಟ್ವೈಸ್. ಓಕೆ, ಅದು ಓಪನ್ ಮಾಡಿದ ತಕ್ಷಣ ಅದರಲ್ಲಿ ಒಂದು ಕ್ಲೂ ಇರುತ್ತೆ. ಕ್ಲೂ ಅಲ್ಲಿ ಏನಿರುತ್ತೆ, ಈಗ ನೆಕ್ಸ್ಟು ಸೇಫ್ ಲಾಕರ್ದು ನೀವು ಓಪನ್ ಮಾಡಬೇಕು ಅಂದರೆ ಅದಕ್ಕೆ ಪಾಸ್ವರ್ಡ್ ಬೇಕು. ಆ ಪಾಸ್ವರ್ಡು ಏನಂತಂದರೆ ಯಾವ್ಯಾವ ಲಾಕರು ಬರೀ 2 ಸತಿ ಟಚ್ ಆಗಿದೆಯೋ ಅದು ಆ ನಂಬರ್ಸ್ನ ನೀವು ಸೇರಿಸಿದ್ರೆ ನಿಮ್ಗೊಂದು ಪಾಸ್ವರ್ಡ್ ಬರುತ್ತೆ. ಅದೇ ಪಾಸ್ವರ್ಡನ್ನು ತೊಗೊಂಡು ನೀವು ಸೇಫ್ ಲಾಕರ್ ಓಪನ್ ಮಾಡಿದ್ರೆ ನಿಮಗೆಲ್ಲ ವಜ್ರ ವೈಢೂರ್ಯ ಸಿಗುತ್ತೆ ಅಂತ. ಈಗ ಫಸ್ಟ್ ನೋಡೋಣ ಯಾವ 2 ಸತಿ ಟಚ್ ಆಗಿರೋವು ಅಂತ ನೋಡಬೇಕು. ಅಫ್ಕೋರ್ಸ್ 2 ಫ್ಯಾಕ್ಟರ್ಸ್ ಇರುವಂಥ ನಂಬರ್ಸೇ ಮಾತ್ರ ಹಂಗಾಗಿರುತ್ತೆ. ಫಸ್ಟು 1 ಅಂತೂ ಒಂದೇ ಇದೆ, ಅದಲ್ಲ. 2 ಅಂತಂದರೆ 1 ಮತ್ತು 2 ರೈಟ್. ಮತ್ತು 3ನೇ ಲಾಕರು ಅದು ಎಷ್ಟು ಸತಿ ಟಚ್ ಆಗಿದೆ, ಫಸ್ಟ್ ಪರ್ಸನ್ ಟಚ್ ಮಾಡ್ತಾನೆ, ಆಮೇಲೆ 3ನೇ ಪರ್ಸನ್ ಟಚ್ ಮಾಡಿರ್ತಾನೆ. ಸೊ ಎಸ್ 3. ಸೊ ನಮಗೆ 2 ನಂಬರ್ ಗೊತ್ತಾಯಿತು, 2 ಮತ್ತು 3. ನೆಕ್ಸ್ಟ್ ಹೋಗೋಣ. ಮತ್ತು ಯಾವುದೋ ಲಾಕರ್ ಅದೇ ಥರ ಇದೆ. ಆ ಥರ ಇರೋ ಲಾಕರ್ಸ್ ಅಂತಂದರೆ ಸಿಂಪ್ಲಿ ಯು ಹ್ಯಾವ್ ಟು ಚೆಕ್ ವಿಚ್ ನಂಬರ್ ಹ್ಯಾಸ್ ಓನ್ಲಿ 2 ಫ್ಯಾಕ್ಟರ್ಸ್. ಹಾಂ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. 5 ಅದಾದಮೇಲೆ 7 ಅದಾದಮೇಲೆ 11. ಈಗ ನೀವು ಜಸ್ಟ್ ಅಬ್ಸರ್ವ್ ಮಾಡಿದ್ರೆ 2 ಫ್ಯಾಕ್ಟರ್ಸ್ ಇರುವಂಥ ನಂಬರ್ಗೆ ಏನಂತಾರೆ, ಪ್ರೈಮ್ ಫ್ಯಾಕ್ಟರ್ಸ್ ಅಂತಾರೆ. ಸೊ ಇವೆಲ್ಲ ಪ್ರೈಮ್ ಫ್ಯಾಕ್ಟರ್ಸ್. ಸೊ ಟೋಟಲಿ ಫಸ್ಟ್ 5 ಲಾಕರ್ ನಂಬರ್ ಯಾವ್ದ್ಯಾವ್ದು ಬಂತು, 2 3 5 7 11. ಈ ಪಾಸ್ವರ್ಡ್ ಹಾಕಿಬಿಟ್ರೆ ನಿಮಗೆ ವಜ್ರ. ಸೊ ವಿ ಸಾಲ್ವ್ಡ್ ದ ಪಝಲ್ ಗಿವನ್ ಬೈ ಕ್ವೀನ್ ರತ್ನಮಂಜರಿ. ಓಕೆ, ನೆಕ್ಸ್ಟ್ ಬರೋದು ಸ್ಕ್ವೇರ್ ನಂಬರ್ಸ್. ಇದ್ರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಕಲಿಯೋಣ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.